ಬೆಂಗಳೂರು ಕೆಆರ್ಪುರ ಬಿಎಂಟಿಸಿ ಘಟಕದಲ್ಲಿ ನಡೆದ ಆಘಾತವೊಂದು ಇದೀಗ ಸಿಬ್ಬಂದಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ತವ್ಯ ನಿರ್ವಹಿಸುತ್ತಿದ್ದ ಚಾಲಕ ನಾಗರಾಜ್ ಗಂಭೀರವಾಗಿ ಗಾಯಗೊಂಡಿದ್ದರು. 3 ದಿನಗಳಾದರೂ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಂಸ್ಥೆ ಸೂಕ್ತ ಸ್ಪಂದನೆ ನೀಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಗಾಯಾಳು ಚಾಲಕನಿಗೆ ನ್ಯಾಯ ಮತ್ತು ಪರಿಹಾರ ನೀಡುವಂತೆ ಆಗ್ರಹಿಸಿ ನೂರಾರು ಚಾಲಕರು ಹಾಗೂ ನಿರ್ವಾಹಕರು ಬಸ್ ಸೇವೆ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಆರ್ಪುರದ ಬಿಎಂಟಿಸಿ ಘಟಕ 29ರಲ್ಲಿ ನಡೆದ ಅಪಘಾತವೊಂದು ಇದೀಗ ಬಸ್ ಸಿಬ್ಬಂದಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಟ್ರಾಕ್ಟ್ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಚಾಲಕ ನಾಗರಾಜ್ ಕಳೆದ ಸೋಮವಾರ ರಾತ್ರಿ ಸುಮಾರು 12 ಗಂಟೆ ವೇಳೆ ಅಪಘಾತಕ್ಕೆ ಒಳಗಾಗಿದ್ದಾರೆ. ಡಿಪೋ ಆವರಣದಲ್ಲೇ ನಡೆದ ಈ ಅಪಘಾತದಲ್ಲಿ ನಾಗರಾಜ್ ಅವರ ಬಲಗೈ ಮತ್ತು ಎಡಗಾಲಿಗೆ ಗಂಭೀರ ಗಾಯಗಳಾಗಿವೆ. ಟಾಟಾ ಕಂಪನಿಯ ಚಾಲಕ ಚಂದ್ರು ಚಲಾಯಿಸುತ್ತಿದ್ದ ವಾಹನದಿಂದ ಜೆಬಿಎಂ ಬಸ್ ಚಾಲಕ ನಾಗರಾಜ್ ಅವರಿಗೆ ಅಪಘಾತ ಸಂಭವಿಸಿದೆ ಎಂದು ಸಿಬ್ಬಂದಿ ಆರೋಪಿಸಿದ್ದಾರೆ. ಗಾಯಗೊಂಡ ನಾಗರಾಜ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಈಗಾಗಲೇ ಸುಮಾರು 6 ಶಸ್ತ್ರಚಿಕಿತ್ಸೆಗಳು ನಡೆದಿವೆ. ವೈದ್ಯರ ಪ್ರಕಾರ ಅವರು ಸಂಪೂರ್ಣ ಚೇತರಿಸಿಕೊಳ್ಳಲು ಕನಿಷ್ಠ 1 ವರ್ಷ ವಿಶ್ರಾಂತಿ ಅಗತ್ಯವಿದೆ ಎನ್ನಲಾಗಿದೆ. ಆದರೆ ಅಪಘಾತ ಸಂಭವಿಸಿದ ವೇಳೆ ಕೇವಲ 6,000 ರೂಪಾಯಿ ನೀಡಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ದಾರೆ ಎಂದು ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ದಿನಗಳಾದರೂ ಕೆಆರ್ಪುರ ಡಿಪೋ 29ರ ಅಧಿಕಾರಿಗಳು ಗಾಯಾಳು ಚಾಲಕನ ನೆರವಿಗೆ ಮುಂದಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಆಕ್ರೋಶಗೊಂಡ ನೂರಾರು ಬಿಎಂಟಿಸಿ ಚಾಲಕರು ಮತ್ತು ನಿರ್ವಾಹಕರು ಡಿಪೋದಿಂದ ಬಸ್ಗಳನ್ನು ಲೈನ್ ಮೇಲೆ ಬಿಡದೆ ಪ್ರತಿಭಟನೆ ನಡೆಸಿದರು. ತಮ್ಮ ಸಹೋದ್ಯೋಗಿಗೆ ನ್ಯಾಯ ಸಿಗಬೇಕು ಮತ್ತು ಸೂಕ್ತ ಪರಿಹಾರ ದೊರಕಬೇಕು ಎಂದು ಒತ್ತಾಯಿಸಿದರು. ಅಪಘಾತದಿಂದ ಚಾಲಕ ನಾಗರಾಜ್ ದೀರ್ಘಕಾಲ ಹಾಸಿಗೆ ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅವರ ಕುಟುಂಬದ ನಿರ್ವಹಣೆ ಹೇಗೆ ಎಂಬ ಪ್ರಶ್ನೆಯನ್ನು ಸಿಬ್ಬಂದಿ ಮುಂದಿಟ್ಟಿದ್ದಾರೆ. ಗಾಯಾಳು ಚಾಲಕನಿಗೆ ಟಾಟಾ ಕಂಪನಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕು. ಇಲ್ಲವಾದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಗಂಭೀರ ಗಾಯಗೊಂಡಿರುವ ಚಾಲಕ ನಾಗರಾಜ್ ಅವರಿಗೆ ನ್ಯಾಯ ಮತ್ತು ಆರ್ಥಿಕ ನೆರವು ನೀಡುವಂತೆ ಒತ್ತಾಯಿಸಿ ಬಿಎಂಟಿಸಿ ಸಿಬ್ಬಂದಿ ಪ್ರತಿಭಟನೆ ಮುಂದುವರಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಇಲ್ಲಿ ಚಾಲಕ ಕೆಲಸ ಮಾಡ್ತಾ ಇದ್ದೀವಿ. 29 ಡಿಪೋ ಕೆಆರ್ಪುರದಲ್ಲಿ ನಾವು ಜೆಬಿಎಂ ಕಾಂಟ್ರಾಕ್ಟ್ ಮೇಲೆ ಬಿಎಂಟಿಸಿಲಿ ವರ್ಕ್ ಮಾಡ್ತಾ ಇದ್ದೀವಿ. ಮೊನ್ನೆ 4 ದಿವಸದಿಂದ ನಮ್ಮ ಸ್ನೇಹಿತರು ನೈಟಲ್ಲಿ ಗಾಡಿ ನಿಲ್ಸ್ಕೊಂಡು ಚಾರ್ಜಿಂಗ್ ಸ್ಟೇಷನಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅದನ್ನು ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೋಗ್ತಿರ್ಬೇಕಾದ್ರೆ ಇದೇ ಟಾಟಾ ಆರ್ಯ ಒಂದು ಕಾಂಟ್ರಾಕ್ಟು ಬೇಸಿಕ್ ಮೇಲೆ ಆರ್ಯದಲ್ಲಿ ಟಾಟಾ ಗಾಡಿಗಳು ಓಡ್ತವೆ. ಆ ಚಾಲಕ ಒಬ್ಬ ನಿರ್ಲಕ್ಷ್ಯದಿಂದ ನಮ್ಮ ಸ್ನೇಹಿತನಿಗೆ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಂಥ ನಾಗರಾಜು ಅಂತ ಅವ್ರಿಗೆ ಈ ಥರ ಅನಾಹುತ ಆಗೈತೆ. ಅದಕ್ಕೋಸ್ಕರ ನಾವು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ದು. ನೈಟಲ್ಲೇ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಬೆಳಗ್ಗೆ ಕೇಳಿ ನಮ್ಗೆ ಹಿಂಗೆ ಆಗೈತೆ, ನಿಮ್ಮ ಗಾಡಿಯಿಂದ ಈ ಥರ ಗುದ್ದಿದ್ದಾರೆ, ಈ ಥರ ಪರಿಹಾರ ಕೊಡಿ ಅಂತೆಲ್ಲ ಕೇಳ್ತಾನೆ ಇದ್ದೀವಿ. ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಚಾಲಕರೆಲ್ಲ ಸೇರಿ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್. ಅವನಿಗೆ ನಾವು ನಮ್ಮ ಕೈಯಿಂದ ಯಾವ್ದಷ್ಟು ಏನೋ ಒಂದು ಬೇಕೋ ಮಾಡ್ತೀವಿ. ಜಸ್ಟ್ ಅವ್ರ ಕಡೆಯಿಂದ ನಮ್ಮ ಸ್ನೇಹಿತನಿಗೆ ಅವ್ನಿಗೆ ಇನ್ನೂ 1 ವರ್ಷ 2 ವರ್ಷ ಆಗ್ಬೋದು ಅವನು ಕೆಲಸ. ಅದಕ್ಕೋಸ್ಕರ ಅಲ್ಲಿವರೆಗೂ ಅವ್ನಿಗೇನಾದ್ರು ಒಂದು ಪರಿಹಾರ ಮಾಡಿಕೊಡಿ. ಅವನಿಗೂ ತಂದೆ ಇಲ್ಲ, ಫ್ಯಾಮಿಲಿ ತುಂಬ ಬಡತಂದೆಲ್ಲ ಅವರೇ. ಅವ್ರಿಗೇನಾದ್ರು ಸಹಾಯ ಆಗಲಿ ಅಂತ ಅಂದ್ಕೊಂಡು ನಾವೆಲ್ಲ ಸೇರಿಕೊಂಡು ಈ ಒಂದು ದೃಢ ನಿರ್ಧಾರ ತೊಗೊಂಡು ಈ ಥರ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್. ದೊಡ್ಡ ಮಟ್ಟದಲ್ಲಿ ಇಂಜುರಿ ಆಗಿದೆ ಸರ್? ದೊಡ್ಡ ಮಟ್ಟದಲ್ಲಿ ಆಗೈತೆ ಸರ್. ದೊಡ್ಡ ಮಟ್ಟದಲ್ಲಿ ಆಗೈತೆ ಸರ್. ಏನಾಗಿದೆ ಸರ್? ಫುಲ್ಲು ಕೈಯೆಲ್ಲ ಏನಿಲ್ಲ, ಇದು ಕೈ ಹೈಟ್ ಆಗೈತೆ, ಕಾಲು ಫ್ರ್ಯಾಕ್ಚರ್ ಆಗೈತೆ, ರೈಟ್ ಸೈಡ್ ಕಾಲು ತುಂಬ ಸಣ್ಣ ಪುಟ್ಟ ಹೈಟೆಲ್ಲ ಆಗೈತೆ. ಒಂದು 2 ವರ್ಷ ಬೇಕು ಸರ್ ಅವ್ನು ಚೇತರಿಸ್ಕೊಳ್ಳುತ್ತೆ. ಸರ್ ಡಿಪೋದಿಂದ ಏನಾದ್ರು ಬಂದಿದೆ? ಸರ್ ಡಿಪೋಯಿಂದ ಏನೂ ಬಂದಿಲ್ಲ. ಮತ್ತು ನಮ್ಮ ಜೆಬಿಎಮ್ಮಿಂದ 1 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಅವ್ನು ಮಾಡ್ತಿದ್ದು ಜೆಬಿಎಮ್ಮಿಂದ ಅವ್ರ ಕಡೆಯಿಂದ 1 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಬಂದು ನೋಡ್ಕೊತಿದ್ದಾರೆ. ಇವಾಗ ಹಾಸ್ಪಿಟ್ಲಿಗೆ ಅವ್ರ ಕೈಯಿಂದನೇ ದುಡ್ಡು ಕಟ್ತಿದ್ದಾರೆ, ಜೆಬಿಎಮ್ಮಿಂದನೇ. ಮತ್ತು ನಮ್ಮ ಚಾಲಕರು ಎಲ್ಲ ಸಪೋರ್ಟ್ ಮಾಡಿ ದುಡ್ಡು ಕಟ್ತಿದ್ದಾರೆ. ಈ ಟಾಟಾ ಆರ್ಯದವರು 1 ರೂಪಾಯಿ ನಮಗೆ ಪರಿಹಾರ ಕೊಡ್ತಿಲ್ಲ. ಅವ್ನಿಗೇನೋ ಸಪೋರ್ಟ್ ಮಾಡಿ ಅಂದರೂ ಮಾಡ್ತಿಲ್ಲ. ಅದರಿಂದ ನಾವು ಈ ಪ್ರತಿಭಟನೆ ಮಾಡ್ತೀವಿ. ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ರಾ? ಹೌದು ಸರ್, ಅವರು ಕಾಂಟ್ರಾಕ್ಟ್ ಎಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲ ಸರ್. ಇಲ್ಲಿರೋ ಡಿಪೋ ಬಸ್ಗಳೆಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಸರ್ ವರ್ಕ್ ಮಾಡ್ತಾರೆ ಡ್ರೈವರ್ಗಳು. ಇವಾಗ ನಿಮ್ಗೆ ಏನು ಬರ್ತಿದೆ ಸರ್? ನಿಮ್ಮ ಕಡೆಯವರಿಂದ ಏನು ಬರ್ತಿದೆ ಸರ್? ಅವ್ರು ರೆಸ್ಪಾನ್ಸ್ ಏನು ಹೇಳ್ತಾರೆ ಅಂದರೆ ಅವರು ಇಲ್ಲ ಹೇಳಿ. ಅವರು ಇಲ್ಲ, ನಿಮ್ಗೆ ನಮ್ಮ ಗಾಡಿ ಅಡ್ಡಾಕ್ಬೇಡಿ, ಗಾಡಿ ತೆಗೀರಿ, ನಾವು ಟಾಟಾದವರು ಓಡಿಸ್ತೀವಿ ಗಾಡಿನ ಅಂತಂದರೆ. ನಮಗೆ ಅನಾಹುತ ಮಾಡಿರೋದು ಟಾಟಾ ಗಾಡಿಯವರು ಸರ್. ಟಾಟಾ ಗಾಡಿಯಿಂದ ಅನಾಹುತ ಆಗಿರೋದು. ಇವಾಗ ಗಾಡಿ ಹತ್ರಿ, ತೆಗೀರಿ, ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಸರ್. ಈಗ ಜೆಬಿಎಂ ನೀವು ಪ್ರತಿಭಟನೆ? ನಾವು ಜೆಬಿಎಂ ಅವರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್.